ಸೊ ಗೈಸ್, ಇವತ್ತು ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದ. ಇವಾಗ ಸಂಜೆ 6 ಗಂಟೆ. ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲೂ ಹೊರಗಡೆ ಹೋಗಿರಲಿಲ್ಲ, ಆಚೆ ತಿರುಗಾಡೋದಕ್ಕೆ ಅಥವಾ ಲಾಗ್ಸ್ ಮಾಡೋದಕ್ಕೆ. ಹೀಗಾಗಿ ಸ್ಟಾರ್ಟ್ ಮಾಡೋದಕ್ಕೆ ಲೇಟ್ ಆಯಿತು. ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ಹೊರಗಡೆ ಬಂದಿದ್ದೀನಿ. ಮಾರ್ಕೆಟ್ ಏರಿಯಾ ಕಡೆ ಹೋಗ್ತಾಯಿದ್ದೀನಿ. ಅಂದರೆ ನಮ್ಮ ಅಣ್ಣ ಬ್ಯಾಂಕ್ ಎಲ್ಲ ಇದೆಯಲ್ಲ, ಆ ಕಡೆ ಹೋಗ್ತಾಯಿದ್ದೀನಿ. ಅಲ್ಲಿಂದ ಮನೆಗೆ ಬರಬೇಕು. ಸೊ ಗಾಯ್ಸ್, ಇವತ್ತು ಟಾಪಿಕ್ ಏನು ಅಂತ ಕೇಳಿದ್ರೆ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ. ತುಂಬ ದಿವಸ ಆಯಿತು, ನಾನು ಬಿಗ್ ಬಾಸ್ ನೋಡಿರಲಿಲ್ಲ. ಇವತ್ತು ಸ್ವಲ್ಪ ಫ್ರೀ ಇದ್ದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಗ್ ಬಾಸ್ ಎಲ್ಲ ನೋಡ್ಕೊಂಡು ಕೂತಿದ್ದೆ. ಹಳೆ ಎಪಿಸೋಡ್ಗಳು ಅಂದರೆ ನಾನು ನೋಡದೆ ಉಳಿದಿರೋದು ಅದೆಲ್ಲ ನೋಡ್ಕೊಂಡು ಕೂತಿದ್ದೆ. ಬಿಗ್ ಬಾಸ್ನ ಟೋಟಲಿ ನೋಡಿದಾಗ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಲಾಸ್ಟ್ ಇಯರ್ ಕಂಟೆಸ್ಟೆಂಟ್ಸ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಇದ್ದರು. ಏನಾಗಿರಲಿ, ಎಂಟರ್ಟೈನ್ಮೆಂಟ್ ವಿಷಯದಲ್ಲಾಗಿರಲಿ, ಟಾಸ್ಕ್ ವಿಷಯದಲ್ಲಾಗಿರಲಿ, ಸ್ಟ್ರಾಟಜಿ ಮಾಡೋ ವಿಷಯದಲ್ಲಾಗಿರಲಿ, ಅಥವಾ ಒಬ್ಬರನ್ನ ಒಬ್ಬರು ಸ್ಟ್ಯಾಂಡ್ ತೊಗೊಳ್ಳೋದು, ಅವರು ಸ್ಟ್ಯಾಂಡ್ ತೊಗೊಳ್ಳೋದು, ಮತ್ತು ಒಬ್ಬರನ್ನ ಒಬ್ಬರ ಬಗ್ಗೆ ಮಾತಾಡೋದಾಗಿರಲಿ, ಕಂಪೇರ್ ಮಾಡಿದಾಗ ಸ್ವಲ್ಪ ಲಾಸ್ಟ್ ಸೀಸನಲ್ಲಿ ಸ್ಟ್ರಾಂಗ್ ಆಗಿದ್ದರು ಅಂತ ಅನಿಸುತ್ತೆ. ಈ ಸೀಸನಲ್ಲಿ ಆ ಥರ ಯಾರು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಕೇಳಿದ್ರೆ ಮಂಜಣ್ಣ ಆಗಿರ್ಬೋದು, ಮತ್ತು ತ್ರಿವಿಕ್ರಮ್ ಆಗಿರ್ಬೋದು, ಶಿಶಿರು, ಮತ್ತು ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್, 4 ಜನ ಆ ಥರ ಸ್ಟ್ರಾಂಗ್ ಆಗಿದ್ದಾರೆ. ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಧನ್ರಾಜ್ ಆ್ಯಂಡ್ ಹನುಮಂತು ಅನ್ಬಿಲೀವೇಬಲ್. ಅವರಿಬ್ಬರ ಬಗ್ಗೆ ಮಾತಾಡೋಂಗಿಲ್ಲ. ಧನ್ರಾಜ್ ಅವರು ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ. ಆ್ಯಕ್ಚುಲಿ ಅವರು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಗೊತ್ತಾಗಿರೋದು ಅವ್ರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಕುಳ್ಳ ಸಿಂಗಮ್ದು ಎಲ್ಲ ಆ್ಯಕ್ಟ್ ಮಾಡಿದ ಮೇಲೆ ನಾವು ನೋಡಿದ್ದು. ಲಿಟ್ರಲಿ ಮುಂಚೆ ಎಲ್ಲ ನಮಗೂ ಕೂಡ ಅಷ್ಟು ಗೊತ್ತಿರಲಿಲ್ಲ. ರೀಲ್ಸ್ ಎಲ್ಲ ನೋಡ್ತಾಯಿದ್ವಿ, ಅದೆಲ್ಲ ನೋಡಿದಾಗ ಅಷ್ಟು ಅನಿಸಿರಲಿಲ್ಲ. ಬಟ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಫ್ಯೂಚರ್ ಅವರು ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಆಗಬಹುದು ಆ ಥರ. ಮತ್ತು ಹನುಮಂತು ಅವ್ರು ಹಾಡೋದೆಲ್ಲ ನೋಡಿದ್ವಿ, ಚೆನ್ನಾಗಿ ಹಾಡ್ತಾರೆ ಅಂತ ಗೊತ್ತಿತ್ತು. ಆದರೆ ಈ ಲೆವೆಲ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಆಡು ಭಾಷೆಯಲ್ಲಿ ಮಾತಾಡಿದ್ದು ಜನಕ್ಕೆ ಅದು ನಗು ತರಿಸುತ್ತೆ, ಅದನ್ನು ಬಿಲೀವ್ ಮಾಡಿರಲಿಲ್ಲ. ಅದು ಕೂಡ ಒಂದು ಲೆವೆಲ್ಗೆ ಪುಷ್ಟಿ ಕೊಡ್ತಾಯಿದೆ. ಧನ್ರಾಜ್ ಅವ್ರಿಗೂ ಹೆಲ್ಪ್ ಆಗ್ತಾಯಿದೆ, ಅದು ಹನುಮಂತ್ ಅವ್ರಿಗೂ ಹೆಲ್ಪ್ ಆಗ್ತಾಯಿದೆ. ಇಬ್ಬರಿಗೂ ಒಬ್ಬರೊಬ್ಬರು ಮಾಡಿದಂತಹ ಸ್ಟ್ರಾಟಜಿಗಳು ವರ್ಕ್ ಆಗಿ ಇಬ್ಬರದು ಫ್ರೆಂಡ್ಶಿಪ್ ಕೂಡ ನಡೀತಾ ಇದೆ. ಇನ್ನು 4 ಜನ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಅಂತ ಹೇಳಿದ್ನಲ್ಲ, ಅವರು ಟಾಸ್ಕ್ ಆಗಿರ್ಬೋದು ಅಥವಾ ಮನೆ ನಿಭಾಯಿಸೋ ರೀತಿ, ಎಲ್ಲರನ್ನ ಮೇಂಟೈನ್ ಮಾಡುವಂಥ ರೀತಿ, ಅಂದರೆ ಎಲ್ಲರನ್ನೂ ಸಂಭಾಳಿಸ್ಕೊಳ್ಳುವಂಥ ವ್ಯಕ್ತಿತ್ವ 4 ಜನದಲ್ಲಿದೆ. ಎಲ್ಲರನ್ನೂ ಕೂಡ ಒಂದೇ ಇದರಲ್ಲಿ ನೋಡಿ ಯಾರಿಗೆ ನ್ಯಾಯ ಹೋಗಬೇಕು ಅವರಿಗೆ ನ್ಯಾಯ ಕೊಡುವಂಥ ವ್ಯಕ್ತಿತ್ವ 4 ಜನದಲ್ಲಿದೆ. ರಜತ್ ಅವರು ಕ್ಯಾಪ್ಟನ್ ಆಗಿಲ್ಲ, ಆದರೂ ಕೂಡ ಆ ಗುಣ ಅವರಲ್ಲಿದೆ. ಅವರು ಕೆಪೇಬಲ್ ಅಂತ ಅನಿಸುತ್ತೆ. ಆದರೆ ಈ 4 ಜನ ಬಿಟ್ಟು ಮೋಕ್ಷಿತಾ, ಗೌತಮಿ, ಚೈತ್ರ, ಭವ್ಯ, ಮತ್ತು ಇನ್ನೊಬ್ಬರು ಐಶ್ವರ್ಯ ಅಂತ ಇದ್ದಾರೆ. ಅವ್ರದ್ದೆಲ್ಲ ನೋಡ್ತಾ ಹೋದರೆ ಅವ್ರದ್ದೇನು ಕತೆ ಅಂತ ಕೇಳಿದ್ರೆ ಇರ್ತಾರೆ ಇನ್ನೂ ಒಂದಷ್ಟು ದಿವಸ. ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡಬೇಕು ಜನಕ್ಕೆ, ನೋಡೋರಿಗೆ ಅದು ಎಂಟರ್ಟೈನಿಂಗ್ ಆಗಿರಬೇಕು. ಮತ್ತು ಇನ್ನೊಂದು, ತಮ್ಮದಲ್ಲದೆ ಇರುವಂಥ ವಿಷಯದಲ್ಲಿ ತಲೆ ಹಾಕದೆ ತಮ್ಮದಾಗಿರೋ ವಿಷಯದಲ್ಲಿ ಸ್ಟ್ಯಾಂಡ್ ತೊಗೋಬೇಕು. ಅವರು 4-5 ಜನ ಮಾಡಿದ್ರೆ ಅವರು ವರ್ಕ್ ಆಗ್ಬೋದು ಅಂತ ಅನಿಸುತ್ತೆ. ವರ್ಕ್ ಆಗ್ತಾಯಿದ್ದಾರೆ ಆಲ್ರೆಡಿ. ಜನಕ್ಕೂ ಕೂಡ ಇಷ್ಟ ಆಗಿದ್ದಾರೆ, ಜನ ಅವ್ರನ್ನ ಮೆಚ್ಕೊಂಡಿದ್ದಾರೆ. ಹೀಗಾಗಿ ಇನ್ನೂ ಕೂಡ ಉಳ್ಕೊಂಡು ಬರ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಹೀಗೆ ಇರುತ್ತಾ ಬಿಗ್ ಬಾಸು? ಅದೇ ಪ್ರಶ್ನೆ, ಕಾದು ನೋಡೋಣ. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಿಚಾರ ಆಗುತ್ತೆ. ಏನು ಅಂತಂದರೆ, ಮೋಕ್ಷಿತಾ ಅವ್ರಿಗೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಆಡೋದಕ್ಕೆ ಧನ್ರಾಜ್ ಅವರು ತಮ್ಮ ಒಂದು ಪ್ಲೇಸ್ನ ತ್ಯಾಗ ಮಾಡಿ ಕೊಟ್ಟಿರ್ತಾರೆ. ಆದರೆ ಅವರು ಆಡೋದಿಲ್ಲ, ನನಗೆ ಸ್ವಾಭಿಮಾನನೇ ಹೆಚ್ಚು ಅಂತ ಹೇಳ್ತಾರೆ. ಇಟ್ಸ್ ಓಕೆ, ಅದು ಅವರು ಪರ್ಸ್ನಲ್ಲು, ಅವರಿಗೆ ಸ್ವಾಭಿಮಾನ ಹೆಚ್ಚಾಗಿರ್ಬೋದು. ಆದರೆ ಧನ್ರಾಜ್ ಅವರ ಕತೆ ಏನು, ಧನ್ರಾಜ್ ಅವರು ಏನು ತಪ್ಪು ಮಾಡಿದರು ಅಂತ ಇಲ್ಲಿ ಪ್ರಶ್ನೆ. ಅದ್ರ ಬಗ್ಗೆ ಇವತ್ತು ಬಾದ್ಶಾ ಕಿಚ್ಚ ಸುದೀಪ್ ಅವರು ಬಂದು ಮಾತಾಡ್ತಾರೆ. ಇದು ಬಿಗ್ ಬಾಸ್ನ ಹೈಲೈಟ್ಸು. ಮತ್ತು ಇವತ್ತು ಸುದೀಪ್ ಸರ್ ಬಂದು ಮಾತಾಡಿದ ಮೇಲೆ
ನಾಳೆ ಮಾತಾಡಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಬಿಗ್ ಬಾಸ್ ಬಗ್ಗೆ ವೀಡಿಯೋಸ್ ಬೇಕು ಅಂತ ಅದ್ರ ಬಗ್ಗೆ ಮಾತಾಡೋಣ. ಡೈಲಿ ಒಂದು 2-3 ನಿಮಿಷ ಹೈಲೈಟ್ಸ್ ಮಾತಾಡೋಣ ನಮ್ಮ ಡೈಲಿ ಲಾಗಲ್ಲಿ. ನಮ್ಮ ಒಂದು ಲೈಫ್ ಜೊತೆಗೆ ಬಿಗ್ ಬಾಸ್ ಮನೆಯೂ ಕೂಡ ನಿಮಗೆ ಪ್ರೆಸೆಂಟ್ ಮಾಡಿದಾಗುತ್ತೆ. ಕಮೆಂಟ್ ಮಾಡಿ. ಸೊ ಗಾಯ್ಸ್, ಇವತ್ತಿನ ಲಾಗಲ್ಲಿ ನಾನು ನಿಮ್ಗೇನೋ ಹೇಳಬೇಕು. ಏನು ಅಂತಂದರೆ ತುಂಬ ಜನಕ್ಕೆ ಗೊತ್ತಿಲ್ವೋ, ನನಗಂತೂ ಗೊತ್ತಿಲ್ಲ. ನನ್ನ ಒಂದು ಮೇನ್ ಚಾನಲು ಮ್ಯಾಡಿಸ್ ವ್ಲಾಗ್ಸ್ ಕನ್ನಡ ಅಂತ ಹೇಳ್ಬಿಟ್ಟು ಅದರಲ್ಲಿ ಇವಾಗ ಹಂಪಿ ಸೀರೀಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಜನ ಮಿಸ್ ಮಾಡ್ಕೋತಾ ಇದ್ದೀರಾ ಆ ಒಂದು ಹಂಪಿ ಸೀರೀಸ್ನ. ಯಾರು ಕೂಡ ಅದನ್ನು ಮಿಸ್ ಮಾಡಬೇಡಿ, ಹೋಗಿ ನೋಡಿ. ಯೂಸ್ಫುಲ್ ಅಂತ ಅನಿಸುತ್ತೆ, ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ಸು. ನಿಮಗೂ ಕೂಡ ಅದು ನಮ್ಮ ಒಂದು ಕನ್ನಡದ ಒಂದು ರಾಜ್ಯ ಮನೆತನದ ಬಗ್ಗೆ ತಿಳ್ಕೊಂಡಂಗೆ ಆಗುತ್ತೆ. ವಿಜಯನಗರ ಸಾಮ್ರಾಜ್ಯ, ಕೃಷ್ಣದೇವರಾಯ ಅವ್ರು ಮಾಡಿದಂತಹ ಮಾನ್ಯುಮೆಂಟ್ಸ್ಗಳು ಇವತ್ತಿಗೂ ಕೂಡ ತಲೆ ಎತ್ತಿ ನಿಂತ್ಕೊಂಡಿವೆ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೋದು. ಹೀಗಾಗಿ ಅದನ್ನು ಒಂದು ಸಲ ಹೋಗಿ ಚೆಕ್ಔಟ್ ಮಾಡಿ. ಮ್ಯಾಡಿಸ್ ವ್ಲಾಗ್ಸ್ ಕನ್ನಡ ಅಂತ ನೀವು ಸರ್ಚ್ ಕೊಟ್ಟರೆ ಬಂದುಬಿಡುತ್ತೆ ನಮ್ಮ ಚಾನಲ್ಲು. ನೋಡ್ಕೊಂಬನ್ನಿ ಗಾಯ್ಸ್, ತುಂಬಾ ಇಂಪಾರ್ಟೆಂಟ್ ವ್ಲಾಗ್ಸ್ ಅವೆಲ್ಲ.